ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ ನಮ ಶಿವಾಯ. ಸಾಧು ಸಂತರಿಗೂ ಋಷಿಮುನಿಗಳಿಗೂ ನಮ ಶಿವಾಯ ನಮ ಶಿವಾಯ. ಇವತ್ತು ನಾನು ನಿಮಗೆ ಕೆಲವರು ನಮ್ಮ ಹತ್ತಿರ ಬರ್ತಾರೆ, ಗಂಡಸರು ಬರ್ತಾರೆ, ಹೆಂಗಸರು ಬರ್ತಾರೆ. ಗುರೂಜಿ, ಹುಟ್ಟಿದ ಮೇಲೆ ಕಷ್ಟ ಕಷ್ಟ ಕಷ್ಟ, ಯಾವುದೇ ಒಂದು ಜೀವನ ನಡೆಸಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಯಾಕೆ ಹೀಗೆ? ನಮಗೆ ಮಾತ್ರ ಪರಿಸರದವರೆಲ್ಲ ಕಾರು ತೆಗೆದಿದ್ದಾರೆ, ದೊಡ್ಡ ಮನೆ ಕಟ್ಟಿದ್ದಾರೆ, ಆದರೆ ನಾವು ಮಾತ್ರ ಹೀಗೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ಕಷ್ಟ ಶ್ರೀಮಂತರಿಗುಂಟು, ಬಡವರಿಗೂ ಉಂಟು, ಮಧ್ಯಮ ವರ್ಗದವರಿಗೂ ಉಂಟು. ಆದರೆ ಅವರು ಕಾರುಂಟು, ಬಂಗಲ ಉಂಟು, ನಾವು ದೂರದಿಂದ ನೋಡಿದಾಗ ನಮಗೆ ಯಾವುದು ಗೊತ್ತಾಗುವುದಿಲ್ಲ. ಈ ಕಷ್ಟ ಅಂತ ಉಂಟಲ್ಲ, ಇದನ್ನು ಎದುರಿಸಿ ಕೆಲವರು ದುಡ್ಡು ಮಾಡ್ತಾರೆ. ನಿಮಗೆ ಆ ಗ್ರಹದ ಸಮಸ್ಯೆ, ಈ ಗ್ರಹದ ಸಮಸ್ಯೆ, ರಾಹುದು ಸಮಸ್ಯೆ, ಕೇತುದು ಸಮಸ್ಯೆ, ಸೂರ್ಯನ ಸಮಸ್ಯೆ, ಗುರುದೋಷ ಇದೆ, ಗುರುಶಾಪ ಇದೆ ಅಂತ ನಾನಾ ಥರದಲ್ಲಿ ಹೆದರಿಸ್ತಾರೆ. ಇದು ತಪ್ಪದು. ನಿಜವಾಗಿಯೂ ಒಬ್ಬ ಜ್ಞಾನಿಗಳ ಬಳಿ ಯಾರಾದರೂ ಕಷ್ಟ ಅಂತ ಹೇಳಿದರೆ ಅದಕ್ಕೆ ನಾವು ಧೈರ್ಯ ತುಂಬಿಸಬೇಕು, ಮತ್ತು ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಡಬೇಕಾಗುತ್ತದೆ. ಈಗ ಈ ಭೂಮಿಯ ನಿಯಮ ಏನುಂಟು, ಈ ಪೃಥ್ವಿಯ ಈ ಗ್ರಹದ ನಿಯಮ ಏನುಂಟು, ಈ ಭೂಮಿಗೆ ಬಂದ ಮೇಲೆ ಶಿವದೇವರು ಕಷ್ಟವನ್ನು ಅನುಭವಿಸಿದ್ದಾರೆ. ತನ್ನ ಹೆಂಡತಿಯೂ ಕೂಡ ತನ್ನ ಮಾವನ ಮನೆಗೆ ಹೋದಾಗ ಅಲ್ಲಿಯೇ ಆ ದಕ್ಷ ಪ್ರಜಾಪತಿಯ ಅಪಮಾನದಿಂದ ಸತಿದೇವಿಯೂ ಕೂಡ ಅಗ್ನಿಯ ಮುಖಾಂತರ, ಯೋಗಾಗ್ನಿಯ ಮುಖಾಂತರ ತನ್ನ ಜೀವದ ಒಂದು ಏನು ಶ್ವಾಸ ಉಂಟು ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಇದರಿಂದ ಶಿವನಿಗೆ ತುಂಬ ದುಃಖ ಆಯಿತು. ಆ ಮೃತ ಶರೀರವನ್ನು ಹಿಡಿದುಕೊಂಡು ಅಲೆಯುತ್ತಾ ಹೋಗುವಾಗ ವಿಷ್ಣು ದೇವರು ಸುದರ್ಶನ ಚಕ್ರವನ್ನು ಬಿಟ್ಟು ಅವರ ಆ ಹೆಂಡತಿಯ ಶರೀರವನ್ನು ಬೇರೆ ಬೇರೆ ಮಾಡಿದ್ದಾರೆ. ಈಗ 12 ಶಕ್ತಿಪೀಠ ಏನುಂಟು ಅದು ನಿಮಗೆ ಗೊತ್ತಿದೆ. ಇದು ಶಿವದೇವರ ಕಷ್ಟ, ನೊಂದ ಪರಿಸ್ಥಿತಿ ನಮಗೆ ಗೊತ್ತಿಲ್ವಾ? ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕೃಷ್ಣದೇವರ ಪರಿಸ್ಥಿತಿ ಹುಟ್ಟಿದಾಗಿನಿಂದ ಕೊನೆಯ ಸಾಯುವವರೆಗೂ ಕೂಡ ಕೃಷ್ಣ ಪರಮಾತ್ಮನ ಕಷ್ಟಗಳು ಅಷ್ಟು ಇಷ್ಟಲ್ಲ, ನಮಗೆ ಗೊತ್ತಿದೆ. ಆದರೂ ಕೂಡ ನಾವು ಗೊತ್ತಿಲ್ಲದಾಗೆ ನಮ್ಮ ಕಷ್ಟವನ್ನು ಮಾತ್ರ ನಾವು ಹೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ರಾಮದೇವರ ಕಷ್ಟ ಅಷ್ಟಿಷ್ಟಲ್ಲ. ಇವತ್ತು ಪಟ್ಟಾಭಿಷೇಕ ಆಗಬೇಕಿತ್ತು, ಅವತ್ತೇ ಮನೆ ಬಿಟ್ಟು ವನವಾಸಕ್ಕೆ ಹೊರಗೆ ಹೋಗುವಂಥ ಪರಿಸ್ಥಿತಿ ಬಂತು. ರಾಮದೇವರಿಗೆ ಮದುವೆ ಆಗುವ ಕಾಲದಲ್ಲೂ ಸಮಸ್ಯೆ, ಮದುವೆ ಆದ ಮೇಲೂ ಸಮಸ್ಯೆ, ಕಾಡಿನಲ್ಲಿ ಹೆಂಡತಿಯ ಅಪಹರಣ, ಇದನ್ನೆಲ್ಲ ನೋಡಿದಾಗ ಅವರು ಬಂದಂಥ ಕಷ್ಟ ಅಷ್ಟಿಷ್ಟಲ್ಲ. ಮತ್ತು ನಾವು ಮಹಮ್ಮದ್ ಪೈಗಂಬರರ ಕಷ್ಟ, ಯೇಸು ಸ್ವಾಮಿಯ ಕಷ್ಟ, ಇದನ್ನೆಲ್ಲ ನೋಡಿದಾಗ ನಮ್ಮ ಜೀವನದಲ್ಲಿ ಅಂಥದ್ದು ಕಷ್ಟ ಏನು ಬಂದಿಲ್ಲ ನಮಗೆ ದೇವರ ದಯದಿಂದ. ಆ ಶಿವನ ನಾಮಸ್ಮರಣೆಯಿಂದ, ಕೃಷ್ಣನ ನಾಮಸ್ಮರಣೆಯಿಂದ ನಮಗೆ ಅಂಥ ಕಷ್ಟ ಬಂದಿಲ್ಲ ಈ ಭೂಮಿಗೆ. ಆದರೆ ಕಷ್ಟ ಅಂತ ಹೇಳಿ ನಾವು ಎಲ್ಲರ ಜೊತೆ ಟಮ್ ಮಾಡ್ತಾ ಹೋಗುವಾಗ ಇದರಿಂದ ಲಾಭ ಆಗುವುದು ಜ್ಯೋತಿಷಿಗಳಿಗೆ, ಮಾಟ ಮಂತ್ರ ಮಾಡುವವರಿಗೆ. ನಾವು ಇನ್ನಷ್ಟು ಅವರಿಗೆ ದುಡ್ಡನ್ನು ಕೊಟ್ಟು ಶ್ರೀಮಂತರಾಗಿ ಮಾಡ್ತೇವೆ, ನಾವು ಬಡವರಾಗಿಯೇ ಉಳಿತೇವೆ. ಅದಕ್ಕೋಸ್ಕರ ಕಷ್ಟ ಅಂತ ಬಂದಾಗ ಜ್ಞಾನಿಗಳ ಬಳಿ ಹೋಗಿ ಅವ್ರ ಹತ್ರ ನಿಮ್ಮ ಸಮಸ್ಯೆ ಉಂಟು ಅವ್ರಿಗೆ ಹೇಳಿ, ಅವರದಕ್ಕೆ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ತಿಳಿಸಿಕೊಡ್ತಾರೆ. ಮತ್ತು ಏನಾದರೂ ಈ ಮಂತ್ರ ಏನುಂಟು, ಶಿವನ ಮಂತ್ರ ಆಗಲಿ, ರಾಮನ ಮಂತ್ರ ಆಗಲಿ, ಕೃಷ್ಣನ ಮಂತ್ರ ಆಗಲಿ,
ಅದು ನಮ್ಮ 12 ರಾಶಿಯವರಿಗೆ ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ ಪರಮಾತ್ಮ ವೇದವ್ಯಾಸರು. ಅದಕ್ಕೋಸ್ಕರ ಅಂಥದ್ದೆಲ್ಲ ಇರುವಾಗ ನಾವು ಅದನ್ನು ಬಳಸಿ ನಮ್ಮ ಸಮಸ್ಯೆಯಿಂದ ನಾವು ಪಾರು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅವರಿಗೆ ಹೋಗಿ ಗುರುದಕ್ಷಿಣೆಯನ್ನು ಕೊಟ್ಟು ಒಂದು ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡಾಗ ಆ ಮಂತ್ರದಲ್ಲಿ ಎಷ್ಟೋ ರೋಗ ರುಜಿನಗಳು ದೂರ ಆಗ್ತದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ದೂರ ಆಗ್ತದೆ, ಸಕಲ ಕಷ್ಟಗಳು ಒಂದೇ ಸಲ ಅಲ್ಲ, ನಿಧಾನವಾಗಿ ದೂರ ಆಗ್ತದೆ. ಅದಕ್ಕೋಸ್ಕರ ಕಷ್ಟ 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 ಅಂತ ಪ್ರತಿದಿನ ನಾವು ಬಾಯಿಪಾಠವನ್ನು ಮಾಡಿದಾಗ ನಮಗೆ ಇನ್ನಷ್ಟು ಕಷ್ಟಗಳು ಹೆಚ್ಚಾಗ್ತದೆ. ಅದಕ್ಕೋಸ್ಕರ ರಾಮ ಮಂತ್ರ ಜಪಿಸಿ, ಕೃಷ್ಣನ ಮಂತ್ರ ಜಪಿಸಿ. ನಿಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ದೇವರುಗಳಿರ್ತಾರೆ. ಪ್ರತಿಯೊಂದು ದೇವರನ್ನು ನಂಬುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹುಟ್ಟಿದಾಗಿನಿಂದ ನಿಮಗೆ ಯಾವ ದೇವರು ಇಷ್ಟ ಆಗ್ತಾರೆ ಅವರನ್ನು ನಂಬಿದರೆ ಸಾಕು. ಬೇರೆ ಹೊಸ ಹೊಸ ದೇವರನ್ನು ನಂಬುವಂಥ ಅಗತ್ಯ ಇಲ್ಲ. ಅದಕ್ಕೆ ಗುರುಜನರನ್ನು ಹುಡುಕಿಕೊಂಡು ಹೋಗಿ. ಸಿಗುವುದಿಲ್ಲ ನಮ್ಮ ಪ್ರಾರಬ್ಧ ದೋಷದಿಂದ, ಸಿಕ್ಕಿದರೆ ನಿಮ್ಮ ಪುಣ್ಯ. ಈ ಮಾತು ನಿಮಗೆ ಇಷ್ಟ ಆದರೆ 4 ಜನರಿಗೆ ತಿಳಿಸಿ. ಹಾಗೆಯೇ ನನ್ನ ಫೋನ್ ನಂಬರ್ ಏನಿದೆ 9880254627. ಹಾಗೆಯೇ ನನ್ನ ನೇರವಾಗಿ ಬರುವಂಥ ವಿಳಾಸ ಶ್ರೀ ಮೂಕಾಂಬಿಕಾ ರಾಶಿ ಪ್ರಶ್ನೆ, ಜಪ್ಪು ಕುಡ್ಪಾಡಿ, ಮಂಗಳೂರು. ಶ್ರೀ ಚಂದ್ರಕಾಂತ ಯೋಗ ಗುರುಜಿ. ನೇರವಾಗಿ ಕೂಡ ನನ್ನನ್ನು ಭೇಟಿ ಮಾಡಬಹುದು. ಜೈ ಶ್ರೀರಾಮ್.